ವಿಧಾನಸಭಾ ಕಲಾಪದಲ್ಲಿ ಗ್ಯಾರಂಟಿ ಯೋಜನೆಗಳ ಕೋಲಾಹಲ. ಬಜೆಟ್ ಬಳಿಕ ಕರಿಮಣಿ ಮಾಲೀಕ ಯಾರು ಅಂತಿದ್ದೆ ಶಾಸಕ ಸುನಿಲ್ ಕುಮಾರ್. ಗ್ರೇಟರ್ ಬೆಂಗಳೂರು ಸಮಿತಿ ಸಲ್ಲಿಸಿದ ವರದಿಯಲ್ಲಿ ಏನೇನಿದೆ ಇದೆಲ್ಲವನ್ನು ನೋಡೋಣ ಸದನ ಕದನ ನ್ಯೂಸ್ ಟಾಪ್ನಲ್ಲಿ. ಗ್ಯಾರಂಟಿ ಗದ್ದಲ, ಸಿಎಂ ಕುರ್ಚಿ ಕೋಲಾಹಲ. ಮಾರ್ಚ್ 7ರಂದು ಸಿಎಂ ಸಿದ್ದರಾಮಯ್ಯ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ಆದರೆ ಅದಕ್ಕೂ ಮುನ್ನವೇ ವಿಧಾನಮಂಡಲದಲ್ಲಿ ಚರ್ಚೆ ಕಾವೇರಿದೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ವಿಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಯತ್ನಿಸಿವೆ. ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ವೇಳೆ ಶಾಸಕ ಸುನಿಲ್ ಕುಮಾರ್ ಸರ್ಕಾರದಲ್ಲಿ ಅಸ್ಥಿರತೆಯಾಗಿದೆ ಅಂತ ಸಿಎಂ ಕುರ್ಚಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಸಿಎಂ ಬದಲಾವಣೆ ಹೇಳಿಕೆಯಿಂದ ಗೊಂದಲ ಉಂಟಾಗ್ತಾ ಇದೆ. ಬಜೆಟ್ ನಂತರ ಕರಿಮಣಿ ಮಾಲೀಕ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು? ರಾಜ್ಯಪಾಲರಿಂದ ಸರ್ಕಾರ ಸುಳ್ಳು ಹೇಳಿದೆ ಅಂತ ಆರೋಪಿಸಿದ ಸುನಿಲ್ ಕುಮಾರ್, ಗ್ಯಾರಂಟಿ ಯೋಜನೆಗಳು ದಾರಾ ಬೇಂದ್ರೆಯವರ ನೀ ಹಿಂಗ ನೋಡಬೇಡ ನನ್ನ ಹಾಡಿನ ರೀತಿ ಪ್ರೇಮ ಗೀತೆಯೆಲ್ಲ ಶೋಕ ಗೀತೆ ಆಗ್ತಾ ಇದೆ. ನನಗೆ ಹುಷಾರಾಗಿರ್ಲಿಲ್ಲ, ಹಾಗಾಗಿ ಗೃಹಲಕ್ಷ್ಮಿ ಹಣ ತಡವಾಗಿದೆ ಎಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಉಲ್ಲೇಖಿಸಿ ಸುನಿಲ್ ಕುಮಾರ್ ಕುಟುಕಿದ್ದಾರೆ. ಈ ವೇಳೆ ಆಡಳಿತ ಪಕ್ಷದ ಸದಸ್ಯರು ಗರಂ ಆದ್ರು. ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ತಲುಪಲಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್? 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಫಲಾನುಭವಿಗಳು ಬಾಯಿ ಬಡ್ಕೊಳ್ತಾ ಇದ್ರು. ಆದರೆ ಸಚಿವ ಕೆಜೆ ಜಾರ್ಜ್ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಹಣ ಹಾಕೋದಕ್ಕೆ ಇದೇ ಪೇಮೆಂಟ್ ಅಲ್ಲ ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ರು. ಕೆಜೆ ಜಾರ್ಜ್ ಹೇಳಿದ್ದ ಗ್ಯಾರಂಟಿ ತಿಂಗಳ ಸಂಬಳ ಅಲ್ಲ ಎಂಬ ಹೇಳಿಕೆಯನ್ನ ಸುನಿಲ್ ಕುಮಾರ್ ಪ್ರಸ್ತಾಪಿಸಿದ್ರು. ಈ ವೇಳೆ ಸದನದಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಟಾಪಟಿ ಪ್ರಕರಣವನ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ವಿಪಕ್ಷ ಮತ್ತು ಆಡಳಿತ ಪಕ್ಷದ ಸದಸ್ಯರ ಮಧ್ಯೆ ವಾಕ್ಸಮರ ನಡೆಯಿತು. ಶಾಸಕ ಶರಣಗೌಡ ಕಂದಕೂರ ವಿಧಾನಸಭೆಯಲ್ಲಿ ಕಳಪೆ ಔಷಧ ಪೂರೈಕೆಯಿಂದ ಬಾಣಂತಿಯರ ಸಾವಿನ ವಿಚಾರ ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆದ್ರು. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾವು, ಕಳಪೆ ಗುಣಮಟ್ಟದ ಔಷಧ ಪೂರೈಕೆಯಿಂದ ಬಾಣಂತಿಯರ ಸಾವು ವಿಚಾರ ಪ್ರಸ್ತಾಪಿಸಿ ಸಂಬಂಧಪಟ್ಟ ಕಂಪನಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮನವಿ ಮಾಡಿದ್ದಾರೆ. ಕೇವಲ ಅವ್ರನ್ನ ಬ್ಯಾನ್ ಮಾಡೋದಾಗ್ಲಿ, ಅವ್ರ ಮೇಲೆ FIR ಹಾಕಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಇಷ್ಟು ತಾಯಂದಿರು ಸತ್ರು ಸಹ ಸರ್ಕಾರ ಈ ರೀತಿ ಅಂತ ಕೇವಲ ಬ್ಯಾನ್ಗಳನ್ನ ಮಾಡಿ ಅವ್ರು ಕೋರ್ಟ್ಲಿಂದ ಸ್ಟೇ ತರ್ತಾರಂದ್ರೆ ಮತ್ತೆ ಶಾಸಕ ಶರಣಗೌಡ ಕಂದಕೂರ ಪ್ರಶ್ನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉತ್ತರ ಕೊಟ್ಟಿದ್ದಾರೆ. ಘಟನೆ ಸಂಬಂಧ ಸರ್ಕಾರ ಕ್ರಮ ಕೈಗೊಂಡಿದೆ. ಇಲಾಖೆಯಿಂದ ಅಧಿಕಾರಿಗಳ ಮೇಲೆ ತನಿಖೆ ಪ್ರಾರಂಭವಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಹಿಂದೇಟು ಹಾಕಿಲ್ಲ. ಸಂಬಂಧಿಸಿದ ಕಂಪನಿ ಕಾರ್ಯಾಚರಣೆ ನಡೆಸಲಾಗದ ಸ್ಥಿತಿಗೆ ತಂದಿದ್ದೇವೆ. ಕಾನೂನು ಹೋರಾಟ ನಡೀತಾ ಇದೆ, ತೀವ್ರ ಗತಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ರು. ಮತ್ತು ಏನಾದರೂ ಅವರ ಲೋಪದೋಷಗಳಾಗಿದೆ ಅದನ್ನು ಕೂಡ ಕ್ರಮ ಆಗ್ತದೆ. ಅದೇ ಮಾನ್ಯ ಅಧ್ಯಕ್ಷರೇ, ನಾವು ಎಲ್ಲೂ ಕೂಡ ಇದನ್ನ ಕ್ರಮ ತಗೊಳ್ಳೋದಕ್ಕೆ ಹಿಂದೇಟು ಹಾಕಿಲ್ಲ. ನೋಡಕ್ಕೆ ಹೋದ್ರೆ ಮಾನ್ಯ ಸಭಾಧ್ಯಕ್ಷರೇ, ನಾವು ಇನ್ನೂ ಕಠಿಣವಾದಂಥ ಕ್ರಮಗಳನ್ನು ಮುಂದಿನ ದಿವಸಗಳು. ನಿನ್ನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ವಿಧೇಯಕದ ಕುರಿತು ಪರಿಶೀಲನಾ ಸಮಿತಿ ಅಧ್ಯಕ್ಷ ರಿಜ್ವಾನ್ ಅರ್ಷದ್ ವರದಿ ಮಂಡನೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕದ ಸಮಿತಿ ವರದಿಯಲ್ಲಿ ನಗರ ಪಾಲಿಕೆಗಳ ವಿಂಗಡಣೆ 7ಕ್ಕಿಂತ ಮೀರಬಾರದು ಅಂತ ಸಲಹೆ ನೀಡಲಾಗಿದೆ. ಬೆಂಗಳೂರು ನಗರದ ಅಭಿವೃದ್ಧಿ ಮತ್ತೆ ಆ ನಾಗರಿಕರಿಗೆ ಏನ್ ಸೌಲಭ್ಯಗಳು, ಏನ್ ಸರ್ವಿಸಸ್ ಒದಗಿಸಬೇಕು, ಒಂದು ಪರಿಣಾಮಕಾರಿ ರೀತಿಯಲ್ಲಿ ಒದಗಿಸಿ ಅಂತ ಹೇಳಿ ನಾವು ಈ ಶಿಫಾರಸುಗಳನ್ನು ಮಾಡಿ ತಮಗೆ ಒಪ್ಪಿಸ್ತಾ ಇದ್ದೀವಿ ಅಧ್ಯಕ್ಷರೇ. ಬೆಂಗಳೂರು ನಗರ ಪಾಲಿಕೆಗಳ ವಿಂಗಡಣೆ 7ಕ್ಕಿಂತ ಮೀರಬಾರದು. ಪ್ರಾಧಿಕಾರ ರಚನೆಗೆ ನಿರ್ದಿಷ್ಟ ಕಾಲಮಿತಿ ಸಾಧ್ಯತೆ ಬಗ್ಗೆ ಪರಿಶೀಲಿಸಬೇಕು. ಪ್ರಾಧಿಕಾರ ಸದಸ್ಯರ ಪಟ್ಟಿಯಲ್ಲಿ DC, SP ಸೇರ್ಪಡೆ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ಅಂತ ಸಲಹೆ ನೀಡಲಾಗಿದೆ. ನಗರ ಪಾಲಿಕೆಯಲ್ಲಿ ವಾರ್ಡ್ಗಳು ಸಮಾನವಾಗಿರಬೇಕು. ಪ್ರತಿ ನಗರ ಪಾಲಿಕೆಯಲ್ಲಿ ವಾರ್ಡ್ ಸಂಖ್ಯೆ 200ಕ್ಕಿಂತ ಹೆಚ್ಚಿರಬೇಕು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಸದಸ್ಯರು ಆಸ್ತಿ ಘೋಷಣೆ ಮಾಡಬೇಕು. ನಗರ ಪಾಲಿಕೆಯ ಒಂದು ವಾರ್ಡ್ನಲ್ಲಿ ಮಾತ್ರ ಸ್ಪರ್ಧೆಗೆ ಅವಕಾಶ ನೀಡಬೇಕು. 2 ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಸಲಹೆ ನೀಡಿದ್ದಾರೆ. ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಬೇಕು. ಅಧಿಕಾರ